ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀವಿಂತವ್ರು ಅಂತ ನನಗೆ ಮೊದ್ಲೇ ಗೊತ್ತಿತ್ತು. ನಿಮ್ಮನ್ನ ಎಲ್ಲಿಡ್ಬೇಕೋ ಅಲ್ಲಿಡಿ ಅಂತ ಹೇಳಿದ್ರೆ ನಮ್ಮನೇಲಿ ಯಾರು ಕೇಳಿಲ್ಲ ನನ್ ಮಾತು. ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ. ಇವಾಗ ನೋಡಿ ನಮ್ಮ ಅಕ್ಕನ್ ವಿಡಿಯೋ ಮಾಡ್ತಾ ಇದ್ದೀರಾ. ನೋಡಿ, ನಾನ್ ಸುಮ್ನೆ ಇದೀನಿ ಅಂತ ಬಾಯಿಗೆ ಬಂದಾಗ ಮಾತಾಡ್ಬೇಡಿ, ಸರಿ ಇರಲ್ಲ. ಏನ್ರಿ ಸರಿ ಇರಲ್ಲ? ನೋಡಿ, ನಂಗೂ ಸ್ವಲ್ಪ ಮಾತಾಡಕ್ ಅವಕಾಶನೂ ಇಲ್ಲ, ಏನೂ ಇಲ್ಲ. ನಿಮ್ಮಂತವ್ರಿಗೆ ನಮ್ಮ ಮನೇಲಿ ಇರೋ ಜಾಗ ಕೊಟ್ಟಿದೀವಲ್ಲ, ನಮಗ್ ಬುದ್ಧಿ ಇಲ್ಲ. ಫಸ್ಟ್ ಮನೆಯಿಂದ ಆಚೆ ಹೋಗಿ. ಏನಮ್ಮ ಇದು ಮತ್ತೆ ಹೊಸ ಜಗಳ ಅಲ್ವೇ? ರಾತ್ರಿ ತಾನೇ ನಿಮ್ಮಪ್ಪ ಅಷ್ಟೆಲ್ಲ ಹೇಳಿದ್ದಾರೆ. ಅವ್ರ ತಂಟೆಗೆ ಹೋಗಲ್ಲ ಅಂತ ಹೇಳ್ದೆ. ಈಗ ನೋಡಿದ್ರೆ ಬೆಳಗ್ಗೆನೆ ಅವ್ರ ಜೊತೆ ಜಗಳ ಮಾಡ್ತಿದ್ಯಲ್ಲ. ಅಮ್ಮ, ನಾನೇನು ಅವ್ರ ತಂಟೆಗೆ ಹೋಗಿಲ್ಲ. ಅವ್ರ ಏನ್ ಮಾಡ್ತಿದ್ರು ಗೊತ್ತಾ? ಕದ್ದು ಮುಚ್ಚಿ ಅಕ್ಕನ್ ವಿಡಿಯೋ ಮಾಡ್ತಿದ್ರು. ಅಭಯ್, ಇವಳು ಹೇಳ್ತಾ ಇರೋದು ನಿಜನಾ? ಅಂಕಲ್, ಇಲ್ಲ ಅಂಕಲ್, ಅದು ಏನಾಯ್ತು ಅಂದ್ರೆ... ಇಲ್ವಾ? ಪ್ರೂಫ್ ನನ್ ಕೈಲೇ ಇದೆ, ತೋರಿಸ್ಲಾ? ಅಂಕಲ್, ನಾನ್ ವಿಡಿಯೋ ಮಾಡಿದ್ದು ನಿಜ, ಆದ್ರೆ ಅದರಲ್ಲಿ ಯಾವ ಕೆಟ್ಟ ಉದ್ದೇಶನೂ ಇರ್ಲಿಲ್ಲ. ಗೌರಿ ಅವರು ಒಳ್ಳೆ ಸಿಂಗರ್, ಹಳ್ಳಿ ಪ್ರತಿಭೆ ಕಳೆದು ಹೋಗ್ತಾ ಇತ್ತು, ಅದಕ್ಕೆ ಒಂದ್ ವಿಡಿಯೋ ಮಾಡ್ಕೊಂಡೆ. ನೆನ್ನೆ ರಾತ್ರಿನೇ ಹೇಳ್ದೆ ಅಲ್ವಾ ನಾನು, ಮ್ಯೂಸಿಕ್ ಡೈರೆಕ್ಟರ್ನ ಪರಿಚಯ ಮಾಡ್ಸೋಣ ಅಂತ. ನಾನು ಅವ್ರ ಜೊತೆ ಮಾತಾಡ್ದೆ. ಅವರು ಒಂದ್ ವಿಡಿಯೋ ಕಳಿಸಿ ಅಂತ ಹೇಳಿದ್ರು, ಅದಕ್ಕೆ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೆ. ಹಲೋ, ಯಾರ್ ಕಿವಿಗೆ ಹೂವ ಇಡ್ತಾ ಇದ್ದೀರಾ? ನಾವು ಎಜುಕೇಟೆಡ್ಸೆ. ನಮಗೂ ಒಂದ್ ಮಾತು ಹೇಳಿದಿದ್ರೆ ನಾನೇ ಅಕ್ಕಂದೊಂದ್ ವಿಡಿಯೋ ಮಾಡಿ ಸೆಂಡ್ ಮಾಡ್ತಾ ಇದ್ದೆ. ಅದನ್ ಬಿಟ್ಟು ಪರ್ಮಿಷನ್ ಇಲ್ದೆ ಈ ತರ ವಿಡಿಯೋ ಮಾಡ್ತಿರಲ್ಲ, ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ನನ್ ಹುಡುಗಿ ವಿಡಿಯೋ ನಾನ್ ಮಾಡಿದ್ರೆ ಇವಳಿಗೇನ್ ಸಮಸ್ಯೆ? ಏನದು ಮನ್ಸಲ್ಲೇ ಬೈಕೋತಾ ಇದ್ದೀರಾ? ಇವಾಗ ಮಾತಾಡಿ. ತಪ್ಪಾಯ್ತು, ಸಾರಿ. ಸಾರಿ ಕೇಳ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ನೆನ್ನೆ ನೀವ್ ಟೆನ್ಷನ್ ಅಲ್ಲಿ ಇದ್ದಾಗ ಬಂದ್ ಮಾತಾಡ್ಸಿದ್ದಕ್ಕೆ ನನ್ ಮೇಲೆ ಎಗರಾಡಿದ್ರಿ. ನಿಮ್ದು ಮಾತ್ರ ಪರ್ಸನಲ್ ಸೀಕ್ರೆಟ್, ನಾವೆಲ್ಲ ಏನು ಪಬ್ಲಿಕ್ ಫಿಗರ್ಸಾ? ನಮಿಗೂ ಪ್ರೈವೇಸಿ ಇರುತ್ತೆ, ನೀವು ಅದನ್ನ ರೆಸ್ಪೆಕ್ಟ್ ಮಾಡ್ಬೇಕು. ನಿಮ್ ಬುದ್ಧಿ ನನಗ್ ಚೆನ್ನಾಗ್ ಗೊತ್ತಿದೆ. ನಮ್ಮನೆ ಏಮಾರ್ಸಕ್ ನೋಡ್ತಾ ಇದ್ದೀರಾ. ನಾನ್ ನಿಮ್ಮನ್ನೆಲ್ಲ ನಂಬಲ್ಲ. ಗಂಗಾ, ಸ್ವಲ್ಪ ಸುಮ್ಮನೆ. ಅಪ್ಪ, ನನ್ ಮಾತು ಕೇಳಿ ಅಪ್ಪ. ಇವ್ರು ಮಾಡಿರೋದು ಸಣ್ಣ ಪುಟ್ಟ ತಪ್ಪಲ್ಲ. ಪರ್ಮಿಷನ್ ಇಲ್ದೆ ಅಕ್ಕನ್ ವಿಡಿಯೋ ಮಾಡ್ತಾ ಇದ್ರು. ಅವ್ನ್ ಹೇಳಿದ್ನಲ್ಲೇ ಅವಳ ಹಾಡ್ ಹೇಳ್ತಿರೋದನ್ನ ವಿಡಿಯೋ ಮಾಡ್ತಿದ್ದೆ ಅಂತ. ಅಲ್ಲ ಮಗು, ಅವನ ಉದ್ದೇಶ ಒಳ್ಳೇದು ಅಂತ ಅನ್ನಲ್ಲ. ನೀನ್ ಯಾಕಮ್ಮ ಎಲ್ಲ ತಪ್ಪಾಗಿ ತಿಳ್ಕೊಂತೀಯ? ಯಾವಾಗ್ಲೂ ಇವ್ರ ಪರ ವಹಿಸ್ಕೊಂಡ್ ಮಾತಾಡೋ ನಿಮ್ಗಳ ಜೊತೆ ನಾನ್ ಮಾತಾಡ್ತಿದ್ದೀನಲ್ಲ, ನನ್ ತಲೆಯಲ್ಲಿ ಬುದ್ಧಿ ಇಲ್ಲ. ತಗೊಳ್ಳಿ ನಿಮ್ ಫೋನು. ಅಲ್ಲ, ಒಂದ್ ನಿಮಿಷ. ಏನ್ರಿ ಇದು? ರೆಡಿ. ಅಭಯ್ ಅವರೇ, ಒಂದ್ ನಿಮಿಷ. ಆ ವಿಡಿಯೋನ ಡಿಲೀಟ್ ಮಾಡಿ. ಸಾರಿ, ನಾನ್ ನಿಜವಾಗ್ಲೂ ಕೆಟ್ಟ ಉದ್ದೇಶ ಇಟ್ಕೊಂಡು ವಿಡಿಯೋ ಮಾಡ್ಲಿಲ್ಲ. ನಿಮ್ ಉದ್ದೇಶನ್ ಯಾರಿಗೆ ಕೇಳಿದ್ರು? ಇವಾಗ ಡಿಲೀಟ್ ಮಾಡಿ ಅಂದ್ರೆ ಡಿಲೀಟ್ ಮಾಡಿ ಅಷ್ಟೇ. ಛೇ, ಎಷ್ಟು ಖುಷಿಯಾಗಿ ವಿಡಿಯೋ ಮಾಡ್ತಿದ್ದೆ. ಅಷ್ಟ್ರಲ್ಲಿ ಗಂಗೆ ಬಂದು ಎಲ್ಲ ಹಾಳು ಮಾಡಿಟ್ಲು. ಎಲ್ಲರ ಮುಂದೆ ನನ್ನ ಅಪರಾಧಿಯಾಗಿ ಮಾಡ್ಬಿಟ್ಲು. ಹೋಗ್ಲಿ ಬಿಡಿ ಬಾಸ್, ಇಂಥವೆಲ್ಲ ಆಗ್ತಾ ಇರುತ್ತೆ. ಹೆಂಗ್ ಬೈದ್ಬಿಟ್ಟು ಹೋದ್ಲು, ಕೇಳಿಸ್ಕೊಳ್ಳಿಲ್ವೇನೋ? ಬಾಸ್, ಸದ್ಯ ಹೊಡಿಲಿಲ್ವಲ್ಲ, ಅದಕ್ಕೆ ಖುಷಿ ಪಡಿ. ನಿಜ, ನನ್ ಮೊಮ್ಮಗಳಿರೋ ರೇಂಜ್ಗೆ ನಿನ್ನ 4 ಬಾರಿಸ್ಲಿಲ್ಲ. ನಿನ್ ಪುಣ್ಯ. ಅಯ್ಯೋ ಬಾಸ್, ಅಯ್ಯ, ಅಯ್ಯೋ, ಇವರೆಲ್ಲ ಯಾಕೆ ಹೀಗೆ ನಿಂತಿದ್ದಾರೆ? ಆ ಗೂಬೆ ದನಕರ ಬಂದು ಹೋಗಿದ್ದೇನಾದ್ರೂ ಗೊತ್ತಾಗೋಯ್ತಾ? ಅಮ್ಮಮ್ಮ, ನಮ್ಮ ಮನೆಯಲ್ಲಿ ಯಾವ ಕೆಲ್ಸದವ್ರಿಗೂ ಪಾನ ಹಾಕೋ ಅಭ್ಯಾಸ ಇಲ್ಲ. ಹಾಗಿದ್ಮೇಲೆ ಇದು ಹೇಗೆ ಬಂತು? ನೀನ್ ಏನ್ ಹೇಳಕ್ ಹೊರಟಿದ್ಯಾ ಪ್ರೀತು? ಅತ್ತೆ, ರಾತ್ರಿ ಮನೆಗೆ ಯಾರೋ ಬಂದಿದ್ರು. ಅಯ್ಯಯ್ಯೋ, ಇವನೇನಾದ್ರೂ ಇವ್ರಪ್ಪನ ರಾತ್ರಿ ನೋಡ್ಬಿಟ್ಟ ಹೇಗೆ?
ಹೌದು, ಈ ದನಕರ ಪಾನ್ ಹಾಕದನ್ ಯಾವಾಗ ಕಲ್ತ? ಅಮ್ಮ ಇಷ್ಟು ಸೀರಿಯಸ್ ಆಗಿರೋದ್ ನೋಡಿದ್ರೆ ಪಕ್ಕ ದೊಡ್ಡ ಆಕ್ಷನ್ನೇ ತಗೊಳ್ತಾರೆ ಇವಾಗ. ಯಾರು ಬಂದಿದ್ರು? ಮೋಸ್ಟ್ಲಿ ಯಾರೋ ಕಳ್ಳ ಬಂದಿರ್ಬೋದು ಅನ್ಸುತ್ತೆ, ಅಲ್ವೇನೋ? ಕಳ್ರಾ? ಮತ್ತೆ ಮನೇಲಿ ಏನು ಕಳ್ತನನೇ ಆಗಿಲ್ಲ. ಅದು ಹೊತ್ತಿಗೆ ಕಳ್ತನ ಮಾಡೋಣ ಅಂತ ಬಂದಿರ್ತಾರೆ. ನಾವೆಲ್ಲ ಎಚ್ಚರ ಇರೋದನ್ನ ನೋಡಿ ಭಯ ಆಗಿ ಹೊಟ್ಟೋಗಿರ್ಬೇಕು.